ಹಾಯ್ ಎಲ್ರಿಗೂ. ಆಫ್ಟರ್ ಲಾಂಗ್ ಟೈಮ್ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೈಸೂರಲ್ಲಿ ಎಂಡ್ ಮಾಡಿರೋ ಅಂಥ ವಿಡಿಯೋನ ಮತ್ತೆ ಮೈಸೂರಿಂದಲೇ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನು ಅಂತ ಅಂದರೆ ಮಕ್ಕಳಿಗೆ ಬೇಸಿಗೆ ರಜೆ ಕೊಟ್ಟಿರೋದ್ರಿಂದ ಮಕ್ಕಳೆಲ್ಲ ಟ್ರಿಪ್ ಹೋಗೋಣ ಅಂದರು. ಹಾಗಾಗಿ ನಾವು ಮೈಸೂರು ಪ್ಲ್ಯಾನ್ ಮಾಡಿ ಮೈಸೂರಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಬಸ್ ಕೂಡ ಫುಲ್ಲು ರಶ್ ಆಗಿತ್ತು, ಸೀಟ್ ಸಿಕ್ಕಿರಲಿಲ್ಲ ನಮಗೆ. ಹಾಗಾಗಿ ನಾವು ಸ್ಟ್ಯಾಂಡಿಂಗ್ಗೆ ಇದ್ವಿ. ಏನಕ್ಕೆ ಇಷ್ಟೊಂದು ರಶ್ ಅಂತ ನೋಡಿ ಬನ್ನಿ. ಇಲ್ಲಿ ಯಾವ ಕಡೆ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಜನ, ತುಂಬ ಜನ ಸಾಗರನೇ ಸೇರಿತ್ತು ನಮ್ಮ ಅರಸೀಕೆರೆ ಬಸ್ ಸ್ಟಾಪಲ್ಲಿ. ಕಾರಣ ಏನಪ್ಪ ಅಂದರೆ ನಮ್ಮ ಅರಸೀಕೆರೆ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಅವ್ರದ್ದು ಜಾತ್ರಾ ಮಹೋತ್ಸವ ಇತ್ತು. ಹಾಗಾಗಿ ಫುಲ್ಲು ಜನ, ಬಸ್ಸು ಕೂಡ ಫುಲ್ ರಶ್ ಆಗಿತ್ತು. ನೆಕ್ಸ್ಟ್ ಅಲ್ಲಿಂದ ನಮಗೆ ಮೈಸೂರಿಗೆ ಬಸ್ ಬಂತು. ಬಸ್ಸಿಗೆ ಎಲ್ಲರೂ ಹತ್ತಿದ್ವಿ. ಬಸ್ ಹತ್ಬೇಕಾದ್ರೂ ಫುಲ್ ರಶ್ ಆಗೇ ಇತ್ತು. ಹಾಗಾಗಿ ನಮಗೆ ಸೀಟ್ ಸಿಗಲಿಲ್ಲ ಮತ್ತೂ. ಹಾಗಾಗಿ ಮಕ್ಕಳೆಲ್ಲ ನಿಂತಿದ್ದು, ನಾವು ಕೂಡ ಸ್ವಲ್ಪ ದೂರ ಸ್ಟ್ಯಾಂಡಿಂಗ್ಗೆ. ನಮ್ಮ ಬಸ್ ಹಿಂದೆಯೇ ಇನ್ನೊಂದು ಬಸ್ ಬರ್ತಾಯಿತ್ತು. ಆ ಬಸ್ಸಲ್ಲಿ ಬರ್ಸಿರೋ ಲೈನ್ ಅಂತೂ ಮಸ್ತಾಗಿತ್ತು. ಹಾಗಾಗಿ ನನ್ನ ನಳಮಯ್ಯ ಈ ವಿಡಿಯೋನ ಮಾಡಿದ್ದಾನೆ. ಆ ಬಸ್ ಬರೋ ಲುಕ್ಕು ಸಹ ಸೂಪರಾಗಿತ್ತು. ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ. ನೆಕ್ಸ್ಟು ಲೇಡೀಸ್ ಅಂತೂ ಯಾವ ಥರ ಜಗಳ ಮಾಡ್ತಿದ್ದಾರೆ ನೋಡಿ ಸೀಟಿಗೋಸ್ಕರ. ಫೈನಲಿ ನಾವಂತೂ ಮೈಸೂರಿಗೆ ಬಂದು ಎಲ್ಲರೂ ಒಂದು ಕಡೆ ಸೈಡ್ ನಿಂತ್ಕೊಂಡು ಫಸ್ಟು ರೂಮ್ ಮಾಡಿಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ನಾವು ಮಲ್ಕೊಂಡು ಫ್ರೆಶ್ ಅಪ್ ಆಗೋಣ, ನೆಕ್ಸ್ಟು ಎಲ್ಲ ಪ್ಲೇಸ್ನೂ ನೋಡೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಬಸ್ ಸ್ಟ್ಯಾಂಡ್ ಪಕ್ಕನೇ ಇರೋ ಗ್ರೀನ್ ವೇ ಟೂರಿಸ್ಟ್ಗೆ. ಇಲ್ಲಿ ಬಸ್, ಕಾರು ಎಲ್ಲ ಥರ ವೆಹಿಕಲ್ಲು ಸಹ ಸಿಗುತ್ತೆ. ನೆಕ್ಸ್ಟು ಪಕ್ಕದಲ್ಲೇ ರೂಮ್ಸು ಸಿಗ್ತವೆ. ನಮಗೆ ತೋರಿಸೋಂಥ ಪ್ಲೇಸ್ ಇದು ಚಾರ್ಟ್ ಕೊಟ್ಟಿದ್ದರು, ಹಾಗಾಗಿ ಹಾಕಿದ್ದೀನಿ. ನೆಕ್ಸ್ಟ್ ಅಲ್ಲಿಂದ ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲಿರೋ ಒಂದು ಹೋಟೆಲ್ಗೆ ಹೋದ್ವಿ. ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿ ಮೆನುನಲ್ಲಿ ನೋಡಿಬಿಟ್ಟು ಯಾವ ಊಟ ಬೇಕು ಅಥವಾ ದೋಸೆನೋ ಏನು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿರೋ ಮಕ್ಕಳೆಲ್ಲ, ನಾನು ಕೂಡ ಸೆಲೆಕ್ಟ್ ಮಾಡಿಬಿಟ್ಟು ಊಟ ಎಲ್ಲ ತಗೊಂಬಿಟ್ಟು ಊಟ ಎಲ್ಲ ಮಾಡ್ಕೊಂಡ್ವಿ. ಹಾಗೇ ಸ್ವಲ್ಪ ಫೋಟೋಸು ಕೂಡ ತಗೊಂಡ್ವಿ. ನೆಕ್ಸ್ಟು ಊಟದ ಬಿಲ್ಲು. ನೆಕ್ಸ್ಟು ಅಲ್ಲೇ ಆಪೋಸಿಟ್ಟು ಪಾನಿಪೂರಿ ಹಾಕ್ತಿದ್ರು, ಹಾಗಾಗಿ ಪಾನಿಪೂರಿನೂ ತಿನ್ಕೊಂಡ್ವಿ. ನೆಕ್ಸ್ಟು ರೂಮಿಗೆ ಬಂದ್ವಿ ಎಲ್ರೂ. ನೆಕ್ಸ್ಟು ಅವರು ರೂಮಲ್ಲಿ ನಮ್ಮ ಆಧಾರ್ ಕಾರ್ಡು ಎಲ್ಲ ಇಸ್ಕೊಂಡು ಅಲ್ಲಿ ಅಡ್ರೆಸ್ ಎಲ್ಲ ಫಿಲ್ ಮಾಡ್ಕೊತಾ ಇದ್ರು. ಎಲ್ರದ್ದು ಕೂಡ ಒಂದು ಗ್ರೂಪ್ ಫೋಟೋ ಬೇಕು ಅಂದರು, ಹಾಗಾಗಿ ಎಲ್ಲರೂ ಕೂಡ ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ. ನೆಕ್ಸ್ಟು ರೂಮಿಗೆ ಮೇಲ್ಗಡೆ ಎಲ್ಲರೂ ಹೊರಟರು. ನಾನು ಅಲ್ಲೇ ಇದ್ದು ಸ್ವಲ್ಪ ಅಡ್ರೆಸ್ ಎಲ್ಲ, ಡಾಕ್ಯುಮೆಂಟ್ ಎಲ್ಲ ಇಸ್ಕೊಂಡು ನಾನು ರೂಮ್ ಕಡೆ ಬಂದೆ. ನಾವು ಟೋಟಲ್ 9 ಮೆಂಬರ್ಸ್ ಹೋಗಿದ್ವಿ, ಹಾಗಾಗಿ ಡಬಲ್ ರೂಮೇ ತೊಗೊಂಡಿದ್ವಿ. ಡಬಲ್ ಬೆಡ್ ಇತ್ತು, ಪರವಾಗಿಲ್ಲ, ರೂಮು ಚೆನ್ನಾಗಿತ್ತು. ನೆಕ್ಸ್ಟು ಊಟ ಎಲ್ಲ ಮಾಡ್ಕೊಂಬಂದು ಹಾಗೆ ಸ್ವಲ್ಪ ಹಣ್ಣು ತಂದಿದ್ವಿ, ಹಣ್ಣೆಲ್ಲ ತಿನ್ಕೊಂಡು ಮಾತಾಡ್ತಾ ಕೂತಿದ್ವಿ. ಇಲ್ಲಿ ನನ್ನ ನಳಮಯ್ಯ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದ, ಹಾಗಾಗಿ ಅವನನ್ನು ರೇಗಿಸ್ತಾ ಇದ್ವಿ. ನೆಕ್ಸ್ಟು ನನ್ನ ಸೊಸೆನೂ ನನ್ನ ನಳಮಯ್ಯನೂ ರ್ಯಾಂಪ್ ವಾಕ್ ಮಾಡ್ತಾ ಇದ್ದಾರೆ ನೋಡಿ. ಊಟ ಮಾಡಿರೋದು ಜೀರ್ಣ ಆಗಬೇಕಂತೆ, ಹಾಗಾಗಿ ಓಡಾಡ್ತಾ ಇದ್ದಾರೆ. ನೆಕ್ಸ್ಟು ಅಲ್ಲಿಂದ ನಾವು ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಕೂಡ ರೆಡಿಯಾಗಿ ಕೂತಿದ್ವಿ. ನೆಕ್ಸ್ಟು ನನ್ನ ನಳಮಯ್ಯ ಎಲ್ರಿಗೂ ಕೂಡ ಹೂವು ತಗೊಂಬಂದು ಹೂವು ಕೊಟ್ಟ. ಎಲ್ಲರೂ ಹೂವೆಲ್ಲ ಮುಡ್ಕೊಂಬಿಟ್ಟು ಕೆಳಗಡೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೂಮಿಂದ ಆಚೆ ಬಂದ್ವಿ.
ರೂಮ್ ಆಚೆ ಬರ್ತಾ ಅಲ್ಲೊಂದು ಮಿರರ್ ಇತ್ತು, ಹಾಗಾಗಿ ಮಿರರಿಂದ ಒಂದು ಝೂಮ್ ಹಾಕಿ ಒಂದು ವಿಡಿಯೋ ತಗೊಂಡೆ. ನೆಕ್ಸ್ಟು ಅಲ್ಲೇ ನಿಯರ್ ಇರೋ ಅಂಥ ಒಂದು ಟಿಫನ್ ಸೆಂಟ್ರ್ ಇತ್ತು ಅಲ್ಲೇ. ಅಲ್ಲಿ ಎಲ್ಲರೂ ತಿಂಡಿ ತಿನ್ಕೊಂಡ್ವಿ. ಟಿಫನ್ ಮಾತ್ರ ತುಂಬ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಅವ್ರವ್ರಿಗೆ ಇಷ್ಟ ಬಂದಿರೋ ಅಂಥ ತಿಂಡಿ ತಿನ್ಕೊಂಡ್ರು. ಬಟ್ ಎಲ್ಲ ಟಿಫನ್ನು ಕೂಡ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ನಮ್ಮ ಬಸ್ ಕೂಡ ಬಂತು. ಬಸ್ಸಿಗೆ ಹತ್ತಿದ್ವಿ ಎಲ್ಲರೂ ಬಸ್ಸಿಗೆ ಹತ್ತಿ ಟ್ರಿಪ್ಪಿಗೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇದು ಸರ್ಕಲ್ಲು, ಇದು ಮೈಸೂರು ಸರ್ಕಲ್ಲು. ಟೈಮ್ ಬಂದು 8:45 ಆಗಿತ್ತು. ಹಾಗೆ ಹೊರಗಡೆಯಿಂದ ಒಂದು ವಿಡಿಯೋ ತೊಗೊಂಡೆ ನಾನು. ಆದರೂ ಏನೋ ಒಂಥರ ಮೈಸೂರೇ ಚಂದ ಅಂದ. ನೆಕ್ಸ್ಟು ನಮಗೆ ಗೈಡ್ ಕೂಡ ಇದ್ದರು. मैसूर से 11 किलोमीटर है चामुंडा मंदिर है, वहाँ पर स्टैचू ऑफ महिषासुर बिग बुलंदी दिखा के खाने के लिए छोड़ेगा। साउथ इंडियन और नॉर्थ इंडियन खाने गिने के बाद मैसूर महाराज पैलेस और लक्ष्मी विलासा पैलेस देखने के बाद मैसूर से 18 किलोमीटर है श्रीरंगपट्टनम। ऑन द वे सन फिलोमिना रोमन कैथोलिक चर्च, श्रीरंगपट्टनम 6 प्लेस, दरिया दौलत, गुम्बज, स्पोर्ट, टिप्पू डेवलप, संगना स्वामी टेम्पल। वो देखने के बाद लास्ट फाइनल प्रोग्राम मैट बर्नवन वृंदावन गार्डन और कृष्ण राजा सागर डैम 5:30 बजे 6 बजे लेके जाएगा। ಫಸ್ಟ್ ಪ್ಲೇಸ್ ಜಗನ್ಮೋಹನ ಪ್ಯಾಲೇಸ್. ಇದು ಜಗನ್ಮೋಹನ ಪ್ಯಾಲೇಸು. ಈ ಪ್ಯಾಲೇಸ್ ಹತ್ರ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಫೋಟೋಸ್ ಎಲ್ಲ ತಗೊಂಡ್ಬಿಟ್ಟು ಸ್ವಲ್ಪ ನನ್ನ ಸೊಸೆಯವರು ರೀಲ್ಸ್ ಮಾಡ್ತೀವಿ ಅಂತ ಅಂದರು. ಹಾಗಾಗಿ ನನ್ನ ಮಕ್ಕಳಿಗೆಲ್ಲ ರೀಲ್ಸ್ ಎಲ್ಲ ಮಾಡಿಸ್ಕೊಂಡ್ವಿ. ರೀಲ್ಸ್ ಎಲ್ಲ ತಗೊಂಡ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಸೆಲ್ಫಿ ಎಲ್ಲ ತಗೊಂಡು ಬಸ್ ಕಡೆ ಹೊರಟ್ವಿ. ಈ ಸರ್ಕಲ್ ನಮ್ಮ ಮೈಸೂರಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ, ನೋಡೋಕ್ಕೆ ಒಂದು ಚಂದ ಅಲ್ವಾ ಈ ಸರ್ಕಲ್ಲು. ನೆಕ್ಸ್ಟು ನಾವು ಮೈಸೂರು ಬ್ರ್ಯಾಂಡೆಡ್, ಮೈಸೂರಿನ ಹೆಮ್ಮೆ ಅಂತ ಇರುವಂಥ ಮೈಸೂರು ಬ್ರ್ಯಾಂಡೆಡ್ ಏನೇನಿದೆ ಆ ಶಾಪ್ಗೆ ಬಂದ್ವಿ ನಾವು. ಶಾಪ್ ಒಳಗಡೆ ವಿಡಿಯೋ ಮಾಡೋ ಹಾಗಿರಲಿಲ್ಲ, ಆದರೂ ಅವ್ರಿಗೆ ಗೊತ್ತಿಲ್ದಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿರುವಂಥ ಪ್ರಾಡಕ್ಟ್ಗಳಂತೂ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಅಲ್ಲಿಂದ ನೋಡ್ಕೊಂಬಿಟ್ಟು ನಾವು ಬಂದಿದ್ದು ಝೂಗೆ. ನಾವು ಸಂಡೇ ಹೋಗಿರೋದ್ರಿಂದ ಜನ ಅಂತೂ ತುಂಬ ರಶ್ ಆಗಿತ್ತು. ಎಷ್ಟು ಜನ ಅಂತ ಅಂದರೆ ತುಂಬ ಜನ ಬಂದಿದ್ದರು. ನಾವು ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಪ್ರಾಣಿ ನೋಡಿದ್ದಕ್ಕಿಂತ ಜಾಸ್ತಿ ಮನುಷ್ಯರನ್ನೇ ನೋಡಿದ್ವೇನೋ, ಅಷ್ಟು ಜನ ಇತ್ತು. ಯಾವ ಕಡೆ ನೋಡಿದ್ರೂ ಫುಲ್ಲು ಜನನೇ ಇತ್ತು. ಒಳಗಡೆ ಎಂಟ್ರೆನ್ಸ್ ಬಂದ್ವಿ. ಟಿಕೆಟ್ ಎಲ್ಲ ಕೊಟ್ಬಿಟ್ಟು ಒಳಗಡೆ ಬಂದ್ವಿ. ಒಳಗಡೆ ಬಂದು ನೋಡಿದರೆ ಯಾವ ಕಡೆ ನೋಡಿದ್ರೂ ಜನನೇ. ನೋಡಿದ್ರಾ ಎಷ್ಟು ಜನ ಇದ್ದಾರೆ ಅಂತ. ಫಸ್ಟು ನಾವು ಬಂದ ತಕ್ಷಣ ನೋಡಿದ್ದು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ನೆಕ್ಸ್ಟು ನೋಡಿ, ಇದು ನಿಮಗೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ನೋಡೋಣ, ಹುಲಿ. ಆದರೂ ರಿಯಲಿಯಾಗಿ ನೋಡ್ತಾ ಇದ್ದೀವಲ್ಲ ಅನ್ನೋದು ಏನೋ ಒಂಥರ ಖುಷಿ ಮನಸ್ಸಲ್ಲಿ. ಎರಡು ಯಾವ ಥರ ಕೂತಿದೆ ನೋಡಿ, ಅದನ್ನು ನೋಡ್ತಾ ಇದ್ರೇ ಭಯ ಆಗ್ತಿತ್ತು. ನೆಕ್ಸ್ಟು ಚಿಂಪಾಂಜಿ ಒಂದು ನಡೆದಾಡ್ತಾ ಇತ್ತು ಕೆಳಗಡೆನೆ. ನೆಕ್ಸ್ಟ್ ಇನ್ನೊಂದು ಯಾಕೋ ಬೇಜಾರಾಗಿ ಸುಮ್ಮನೆ ಕೂತ್ಬಿಟ್ಟಿತ್ತು. ಇಷ್ಟೊಂದು ಜನ ಬಂದಿದ್ದಾರಲ್ಲ ನನ್ನನ್ನು ನೋಡೋಕ್ಕೆ ಅಂತನೇನು ಕೂತ್ಬಿಟ್ಟಿತ್ತು. ತುಂಬ ಪ್ರಾಣಿಗಳನ್ನೆಲ್ಲ ನೋಡಿದ್ವಿ, ಬಟ್ ವಿಡಿಯೋ ಸರಿಯಾಗಿ ತಗೊಳಕ್ಕಾಗಲಿಲ್ಲ, ತುಂಬ ಜನ ಇದ್ದರು. ನೆಕ್ಸ್ಟ್ ಇದು ಝೀಬ್ರಾ.
ಅಂದರೆ ಮಕ್ಕಳನ್ನಂತೂ ಕರ್ಕೊಂಡು ಮೈಸೂರಿಗೆ ಹೋದರೆ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಪ್ರಾಣಿಗಳು ಎಷ್ಟೋ ಪ್ರಾಣಿಗಳು ಅವರು ರಿಯಲಿಯಾಗಿ ನೋಡಿರಲ್ಲ, ನಾವು ಕೂಡ ನೋಡಿರಲ್ಲ. ಎಲ್ಲ ಪ್ರಾಣಿಗಳನ್ನೂ ಅವರು ಕಣ್ಣಲ್ಲಿ ನೋಡ್ತಾರೆ ರಿಯಲಿಯಾಗಿ. ಅವರಿಗೂ ಒಂದು ಖುಷಿ ಅನಿಸುತ್ತೆ. ನೆಕ್ಸ್ಟ್ ಇದು ಕರಡಿ ನೋಡ್ಕೊಂಡಾದ್ಮೇಲೆ ಇಲ್ಲೊಂದು ವಾಟ್ರ್ ಫಾಲ್ ಇಟ್ಟಿದ್ದಾರೆ, ಹಾಗೆ ಅದೊಂದು ವಿಡಿಯೋ ತೊಗೊಂಡೆ. ನೆಕ್ಸ್ಟು ಎಲಿಫೆಂಟ್. ಇದು ಎಲ್ಲ ನಿಮಗೆ ಗೊತ್ತು, ಬಟ್ ನಾನು ಹೇಳ್ತಿದ್ದೀನಿ. ಎಲ್ಲರೂ ನನಗೆ ಅದೇ ಥರ ಕೇಳ್ಬೋದು, ಏನು ನಮಗೇನು ಗೊತ್ತಿರಲ್ವಾ ಅಂತ, ಬಟ್ ನಾನು ಹೇಳ್ತಿದ್ದೀನಿ. ಇದು ನಾವು ಸುಮ್ಮನೆ ಅದೇ ಥರ ಮಾಡಿದಾರೇನೋ, ಫ್ರೇಮ್ ಏನೋ ಮಾಡಿಟ್ಟಿದ್ದಾರೆ ಅಂತ ನಾವು ಅಂದ್ಕೊಂಡ್ವಿ, ಬಟ್ ಅದು ಒರ್ಜಿನಲ್ ನೋಡಿದ ತಕ್ಷಣಕ್ಕೆ ಭಯ ಆಯಿತು. ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ವೀಡಿಯೋಗಳೆಲ್ಲ ತಗೊಂಡು, ನಮ್ಮದು ಬಸ್ ಬೇರೆ ಟೈಮ್ ಆಗಿದೆ ಅಂತ ಫೋನ್ ಮಾಡ್ತಾಯಿದ್ರು. ಹಾಗಾಗಿ ನಾವು ಬೇಗ ನೋಡ್ಕೊಂಡು ಲಾಸ್ಟಲ್ಲಿ ಜಿರಾಫೆ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟು ನಾವು ಅರಮನೆ ಹತ್ರ ಬಂದ್ವಿ. ಅರಮನೆ ಒಳಗಡೆ ಎಲ್ಲ ವೀಡಿಯೋ ತಗೊಂಡೆ. ಅಂದರೆ ನಾನು ಹೇಳಿದ್ನಲ್ಲ ಫಸ್ಟೇ, ಸಂಡೇ ಹೋಗಿದ್ವಲ್ಲ, ಹಾಗಾಗಿ ಸಂಡೇ ಹೋಗಿರೋದ್ರಿಂದ ತುಂಬ ಜನ ಇದ್ದರು. ಅಲ್ಲೇ ಕೂಡ ನಾನೊಂದು ವೀಡಿಯೋ ತಗೊಂಡೆ. ಮೈಸೂರಿಗೆ ಹೋದವರು ಯಾರು ಕೂಡ ಅರಮನೆ ನೋಡದೆ ವಾಪಸ್ ಬರಲ್ಲ ಅಂತ ಗೊತ್ತು. ಹಾಗಾಗಿ ನಾನು ಒಳಗಡೆ ಸ್ವಲ್ಪ ಆದಷ್ಟು ವೀಡಿಯೋ ತಗೊಂಡು ಅಪ್ಲೋಡ್ ಮಾಡಿದ್ದೀನಿ. ಇವ್ರು ಯಾರು ಅಂತ ಗೊತ್ತಲ್ಲ ನಿಮಗೆ. ನೆಕ್ಸ್ಟ್ ಅಲ್ಲಿಂದ ನಾವು ಊಟಕ್ಕೆ ಅಂತ ಹೇಳ್ಬಿಟ್ಟು ಊಟಕ್ಕೆ ಬ್ರೇಕ್ ಕೊಟ್ಟರು. ಊಟ ಮಾಡಿದ್ವಿ. ಊಟ ಎಲ್ಲ ಮಾಡ್ಕೊಂಬಿಟ್ಟು ಚರ್ಚ್ ಹತ್ರ ಬಂದ್ವಿ. चर्च ಎಲ್ಲ ನೋಡ್ಕೊಂಡು ಶ್ರೀರಂಗಪಟ್ಟಣ ಕಡೆ ಬಂದ್ವಿ. ब्रिटिश लोगों ने ये गेट के अंदर आके श्रीरंगपट्टन और ಟಿಪ್ಪು को पूरा उड़ाद कर दिया. सीक्रेट गेट ಟಿಪ್ಪು ಸುಲ್ತಾನು ಇಲ್ಲಿ ಈ ಗೇಟ್ ಅಲ್ಲೇ ಬಂದಿರೋ ಸೀಕ್ರೆಟ್ ಗೇಟ್ ಅಲ್ಲಿ ಬ್ರಿಟಿಷ್ನವ್ರು ಬಂದ್ಬಿಟ್ಟು ಟಿಪ್ಪುನ ಸಾಯಿಸಿ ಬಾಂಬ್ ಹಾಕ್ಬಿಟ್ರು, ಎಲ್ಲಾನ ಬ್ಲಾಸ್ಟ್ ಮಾಡಾಕ್ಬಿಟ್ರು. 1799 March 12. ನೆಕ್ಸ್ಟು ನಾವು ಕುದುರೆ ಸವಾರಿ ಮಾಡಿದ್ವಿ. ಏನೋ ಒಂಥರ ಹೊಸ ಫೀಲು, ಚೆನ್ನಾಗಿತ್ತು. ಶ್ರೀರಂಗಪಟ್ಟಣದಲ್ಲಿ ಕುದುರೆ ಸವಾರಿ ಇತ್ತು, ಹಾಗಾಗಿ ನಾವು ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಫಸ್ಟ್ ಟೈಮ್ ನಾನು ಕುದುರೆ ಮೇಲೆ ಕೂತಿರೋದು. ಏನೋ ಒಂಥರ ಫೀಲು, ಚೆನ್ನಾಗಿತ್ತು ಕುದುರೆ ಸವಾರಿದು. ನಾನು ನನ್ನ ಸೊಸೆ ಹತ್ತಿದ್ವಿ. ನೆಕ್ಸ್ಟು ನಾನು ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ನನ್ನ ಸೊಸೆಗೆ ಫೋನ್ ಕೊಟ್ಟರೆ ಅವಳು ಯಾವ ಥರ ವೀಡಿಯೋ ಮಾಡಿದ್ದಾಳೆ ನೋಡಿರಿ. ಬರೀ ನೆಲ ಮಾಡಿದ್ದಾಳೆ, ಏನೇನೋ ಮಾಡಿದ್ದಾಳೆ. ಆ ವೀಡಿಯೋನೇ ಚೆನ್ನಾಗಿ ಮಾಡಿಲ್ಲ. ನೆಕ್ಸ್ಟು ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಒಳಗಡೆ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ. ನೋಡಿ, ಎಲ್ಲ ಕಡೆನೂ ಇವತ್ತು ತುಂಬಾ ರಶ್ ಇತ್ತು. ನೆಕ್ಸ್ಟು ನಾವು ಕೂಡ ಕ್ಯೂವಲ್ಲಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿದ್ವಿ. ದೇವ್ರ ದರ್ಶನ ಮಾಡಿಬಿಟ್ಟು ಬಂದ್ಬಿಟ್ಟು ನಾವು ಬಂದಿದ್ದು KRS ಡ್ಯಾಮ್ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ. ಇಲ್ಲೂ ಕೂಡ ಜನ ನೋಡೇ ಸಾಕಾಗ್ತಿತ್ತು ನಮಗಂತೂ. ನೋಡಿ, ಯಾವ ಕಡೆ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಜನ. ಅಬ್ಬಾ, ಇಷ್ಟು ಜನ ಅನ್ನಿಸ್ಬಿಡ್ತು ನಮಗಂತೂ. ನೆಕ್ಸ್ಟ್ ಇನ್ನೂ ಒಂದು ಅನ್ನಿಸ್ತು, ಏನು ಅಂತ ಅಂದರೆ ಸಂಡೇ ನಾವು ಯಾಕಾದರೂ ಬಂದ್ವು ಅಂತ ಅನ್ನಿಸ್ತು. ಯಾವ ಪ್ಲೇಸ್ನೂ ನೀಟಾಗಿ ನೋಡೋಕ್ಕಾಗಲಿಲ್ಲ. ಏನೋ ತುಂಬ ಜನ ಅನ್ನಿಸ್ಬಿಡ್ತು. ನೆಕ್ಸ್ಟು ನೋಡಿ ಬಂದ್ವಿ, KRS ಒಳಗಡೆ ಬಂದ್ವಿ. ಎಂಟ್ರೆನ್ಸ್ ಟಿಕೆಟ್ ಎಲ್ಲ ಕೊಟ್ಬಿಟ್ಟು ಇಲ್ಲಿ ಒಳಗಡೆನೂ ಎಲ್ಲ ಕಡೆ ನೋಡಿದ್ದಕ್ಕಿಂತಲೂ ಜಾಸ್ತಿ ಜನ ಈ KRS ಡ್ಯಾಮ್ ಹತ್ರ ಇತ್ತು. ನೋಡಿ, ಹಂಗೆ ಒಳಗಡೆ ವೀಡಿಯೋ ಮಾಡಿದ್ದೀನಿ ನೋಡಿ ಜನನ. ಅದರಲ್ಲೆಲ್ಲ ಚಂದವಾಗಿ ಕಾಣಿಸ್ತಿದ್ದು ನಮ್ಮ ಕೇಸರಿ ಬಿಳಿ ಫ್ಲಾಗ್ ಕಲರ್ಸು ಸಕ್ಕದಾಗಿ ಕಾಣಿಸ್ತಿತ್ತು ಮಾತ್ರ. ಲೈಟಿಂಗ್ಸು ನಾವು ಹೋಗೋ ಹೊತ್ತಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಮ್ಯೂಸಿಕ್ ಎಲ್ಲ. ಹಾಗಾಗಿ ನಾವು ಆಲ್ರೆಡಿ ಅರ್ಧ ಮುಗ್ದಿತ್ತು, ಆಗೋದ್ವಿ.
ಮುಂಜಾನೆ ಮಂಜು ನೀನು ಮೌನಾನೆ ಆಭರಣ ಮುಸ್ಸಂಜೆ ಸೋನೆ ನೀನು ಮುದ್ದಾದ ವ್ಯಾಕರಣ. ಮ್ಯೂಸಿಕ್ ಎಲ್ಲ ಮುಗಿದು ಲೈಟ್ ಹಾಕಿದ ಮೇಲೆ ಗೊತ್ತಾಗಿದ್ದು ಇಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಇನ್ನು ನಾವು ಬಸ್ ಹತ್ರ ಬಂದ್ವಿ. ಬಸ್ ಹತ್ರ ಬಂದಮೇಲೆ ನನ್ನ ಸೊಸೆ ಯಾಕೋ ಸಿಟ್ಟು ಮಾಡ್ಕೊಂಡು ನಿಂತಿದ್ಲು. ಹಾಗಾಗಿ ಇಬ್ಬರು ಕೂಡ ಸಮಾಧಾನ ಮಾಡಿ ಕರ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ ನನ್ನ ಹಳಮೈದಿರು. ಅವಳು ಬರಲಿಲ್ಲ. ನೆಕ್ಸ್ಟ್ ಅಲ್ಲಿಂದ ಬಂದ್ವಿ ಬಸ್ ಸ್ಟ್ಯಾಂಡ್ ಹತ್ರ, ಮೈಸೂರು ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಬಸ್ ಇರಲಿಲ್ಲ, ಹಾಗಾಗಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ವೆಯ್ಟ್ ಮಾಡಿ ಬಸ್ ಕೂಡ ಬಂತು. ನೆಕ್ಸ್ಟು ಬಸ್ ಎಲ್ಲ ಹತ್ತಿದ್ವಿ. ಸೀಟ್ ಕೂಡ ಸಿಕ್ತು ನಮಗೆ. ಏನೋ ಈ ಕಡೆಯಿಂದ ಹೋಗ್ತಾ ಇರೋದು ನಮ್ಮ ಅದೃಷ್ಟ ಚೆನ್ನಾಗಿದೆಯೋ ಏನೋ ಸೀಟ್ ಸಿಕ್ತು. ಹಾಗಾಗಿ ಆಚೆ ಕಡೆಯಿಂದ ಒಂದು ವಿಡಿಯೋ ತೊಗೊಂಡೆ. ನೋಡಿ ನಮ್ಮ ಮೈಸೂರು ಅರಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲೈಟಿಂಗ್ಸಲ್ಲಿ. ಮೈಸೂರಿಗೆ ಇಲ್ಲಿಗೆ ಬಾಯ್ ಬಾಯ್ ಮಾಡಿ ನಮ್ಮ ಹಾಸನಿಗೆ ಹಾಯ್ ಮಾಡೋ ಟೈಮ್ ಬಂತು. ನಮ್ಮ ಹಾಸನಿಗೆ ಬಂದ್ವಿ. ಟೈಮ್ ಬಂದ್ಬಿಟ್ಟು 12:15 ಆಗಿತ್ತು. ಹಾಗಾಗಿ ನಮ್ಮ ಕಡೆ ಬಸ್ಸು ಇರಲಿಲ್ಲ, ನಮ್ಮೂರಿಗೆ ಸ್ಟಾಪ್ ಇರೋ ಬಸ್ ಯಾವುದೂ ಇರಲಿಲ್ಲ. ಹಾಗಾಗಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ವಿ. ಬೆಳಗಿನ ಜಾವ 5:15 ಬಸ್ ಬಂತು. ನಾವು ಊರ ಕಡೆ ಬಂದ್ವಿ ಬಸ್ ಹತ್ಕೊಂಡ್ಬಿಟ್ಟು. ಊರಿಗೆ ಬಂದು ಇಳ್ಕೊಂಡ್ವಿ ನಮ್ಮೂರಿಗೆ. ಕುಚುಕು ಇರದೆ ರಾಜನು ಬಡವ ಓಡೋ ಮೋಡಕ್ಕೆ ಬಾ ಬಣ್ಣ ಹಾಕುವ ಹಾರೋ ಹುರುಪು. ನನ್ನ ಜನ್ಮ ಸಾರ್ಥಕ ಇದಿಷ್ಟು ನಮ್ಮ ಮೈಸೂರಿನ ಒನ್ ಡೇ ಟ್ರಿಪ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.